ಕರುನಾಡಿನ ಜನತೆಗೆ ಶಾಕ್ ಕೊಡುವಂತಹ ಸುದ್ದಿ. ಒಂದೆಡೆ ನೀರಿಗೆ ಬರ, ಮತ್ತೊಂದೆಡೆ ಕರೆಂಟ್ ಬರೆ. ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿ ಸಜ್ಜಾಗಿದೆ. ನೀರಾಯ್ತು, ಈಗ ಕರೆಂಟ್ ಮೇಲೆ ಬರೆ ಎಳೆಯೋದಿಕ್ಕೆ ಮುಂದಾಗ್ತಾ ಇದೆ. ಇವತ್ತು ಹೊಸ ವಿದ್ಯುತ್ ದರ ಘೋಷಿಸಲಿರೋ ಕೆಇಆರ್ಸಿ ಎಸ್ಕಾಂಗಳು ನೀಡಿರುವ ದರ ಹೆಚ್ಚಳದ ಆಧಾರದ ಮೇಲೆ ಹೊಸ ರೇಟ್ ಫಿಕ್ಸ್ ಆಗುತ್ತೆ. ಸಂಜೆ 4 ಗಂಟೆಗೆ ಅಧಿಕೃತ ವೆಬ್ಸೈಟ್ನಲ್ಲಿ ದರ ಹೆಚ್ಚಳ ಪ್ರಕಟ ಆಗುತ್ತೆ. ಗೃಹ ಬಳಕೆ, ಕಾರ್ಖಾನೆ ಸೇರಿದ ಹಾಗೆ 5 ಎಸ್ಕಾಂಗಳ ದರ ನಿಗದಿಪಡಿಸಲಿದೆ ಕೆಇಆರ್ಸಿ. ಎಸ್ಕಾಂಗಳು ಸಲ್ಲಿಕೆ ಮಾಡಿರೋ ಪ್ರಸ್ತಾವನೆಗೆ ಇವತ್ತು ಗ್ರೀನ್ ಸಿಗ್ನಲ್ ಸಿಗುತ್ತೆ. ಮಾರ್ಚ್ 1ರಿಂದ ಅನ್ವಯವಾಗುವಂತೆ ಹೊಸ ವಿದ್ಯುತ್ ದರ ಪರಿಷ್ಕರಣೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಮತಾ, ವಿದ್ಯುತ್ ದರವನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ವಿದ್ಯುತ್ ದರ ಹೆಚ್ಚಳದ ಎಫೆಕ್ಟ್ ಯಾರ ಮೇಲೆ ತಟ್ಟುತ್ತೆ ಅಂತ? ಯಾಕಂದ್ರೆ ಈಗಾಗಲೇ ಗೃಹ ಜ್ಯೋತಿಯಿಂದ ಕರೆಂಟ್ ಫ್ರೀ ಸಿಕ್ಕಿರುವಂತದ್ದು. ಹಾಗಾಗಿ ಯಾರ ಮೇಲೆಲ್ಲ ವಿದ್ಯುತ್ ದರದ ಹೆಚ್ಚಳ ಎಫೆಕ್ಟ್ ಆಗತ್ತೆ? ಪ್ರಗತಿ, ಹೌದು, ಒಂದು ಕಡೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಶುರುವಾಗಿದೆ. ಅದರ ಮಧ್ಯೆ ಈಗ ವಿದ್ಯುತ್ ದರ ಏರಿಕೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಜನರಿಗೆ ಶಾಕಿಂಗ್ ಅಂತಲೇ ಹೇಳ್ಬೋದು. ಇದು ನೇರವಾಗಿ ಇದರ ದರ ಏರಿಕೆಯ ಎಫೆಕ್ಟ್ ಏನಿದೆ ಅದು ನೇರವಾಗಿ ತಟ್ಟುವಂಥದ್ದು ಶ್ರೀಮಂತರಿಗೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಯಾರ್ಯಾರು ಉಚಿತವಾಗಿ ಏನು ವಿದ್ಯುತ್ತನ್ನು ಪಡಿತಾ ಇದ್ದಾರೆ, 200 ಯೂನಿಟ್ ಗೃಹ ಜ್ಯೋತಿ ಏನು ಬಳಕೆ ಮಾಡ್ತಾ ಇರುವಂಥವ್ರು ಯಾರಿದ್ದಾರೆ ಅವರಿಗೆ ಯಾರಿಗೂ ಕೂಡ ಇದರ ಎಫೆಕ್ಟ್ ತಟ್ಟೋದಿಲ್ಲ. ಇದು ಯಾರ್ಯಾರು ಜಾಸ್ತಿ ಈಗಾಗಲೇ ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ ಅವರಿಗೆ ಅದರ ಮೇಲೆ ಮತ್ತಷ್ಟು ಹೊರೆ ಆಗ್ತಾ ಇರುವಂಥದ್ದು. ಕಳೆದ ಬಾರಿಯೂ ಕೂಡ, ಅಂದರೆ ಪ್ರತಿ ವರ್ಷವೂ ಕೂಡ ಕೆಇಆರ್ಸಿ ವಿದ್ಯುತ್ ದರವನ್ನು ಪ್ರಕಟ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಕಳೆದ ವರ್ಷ 2ರಿಂದ 3 ಬಾರಿ ಜಾಸ್ತಿ ಮಾಡಿತ್ತು. ಕಳೆದ ವರ್ಷ 70 ಪೈಸೆಯಷ್ಟು ಜಾಸ್ತಿ ಮಾಡಿತ್ತು. ಆದರೆ ಈ ಬಾರಿ 30ರಿಂದ 40 ಪೈಸೆ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಸ್ಕಾಂಗಳು ಅಂದರೆ 5 ವಿದ್ಯುತ್ ಸರಬರಾಜು ಕಂಪನಿಗಳು ಈಗಾಗಲೇ ಏನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವು, 40ರಿಂದ 60 ಪೈಸೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ, ಅಂದರೆ ಕಳೆದ ನವೆಂಬರಿಂದಲೂ ಕೂಡ ಇದಕ್ಕೆ ಬೇಕಾಗಿರುವಂತಹ ಪ್ರೊಸೀಜರ್ ಕೂಡ ನಡೀತಾನೆ ಇತ್ತು. ಅಂದರೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ. ಅದರ ಮೂಲಕ ಇವತ್ತು ಏನು 4 ಗಂಟೆಗೆ ಸರಿಯಾಗಿ ಅಧಿಕೃತ ಏನು ವೆಬ್ಸೈಟ್ ಏನಿದೆ ಕೆಇಆರ್ಸಿ ಅದರಲ್ಲಿ ಪ್ರಕಟಗೊಳ್ಳುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಅಂದರೆ ನಾವು ನೋಡೋ ಪ್ರಕಾರ ಈಗಾಗಲೇ 40ರಿಂದ 60 ಪೈಸೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆ ಮೂಲಕ ಅದರ ಮೂಲಕ ಒಂದು 30ರಿಂದ 40 ಪೈಸೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇದರಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.